ಮಕ್ಕಳು ಮತ್ತು ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ. ಇದು ಮ್ಯಾಗಿ ಪ್ರಿಯರು ನೋಡಲೇಬೇಕಾಗಿರುವಂತ ಸ್ಟೋರಿ. ಮ್ಯಾಗಿ ನೂಡಲ್ಸ್ ತಿಂದ್ರೆ ಕ್ಯಾನ್ಸರ್ ಬರೋದು ಪಕ್ಕಾನ? ಹಾಗಾದ್ರೆ ಇದಕ್ಕೆ ಕಾರಣ ಕೂಡ ಇದೆ. ಆ ಕಾರಣ ಏನು, ಏನಾಯ್ತು ಎಲ್ಲವನ್ನು ವಿವರವಾಗಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಇದು ಮ್ಯಾಗಿ ಪ್ರಿಯರು ನೋಡಲೇಬೇಕಾದಂತ ಸ್ಟೋರಿ. ಮ್ಯಾಗಿ ನೂಡಲ್ಸ್ ತಿಂದ್ರೆ ಕ್ಯಾನ್ಸರ್ ಬರೋದು ಪಕ್ಕಾನ? ಹಾಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋ. ಭಾರತದಿಂದ ಆಮದು ಮಾಡಿಕೊಂಡ ಮ್ಯಾಗಿ ಸ್ಟೋರಿ ಇದು. ಮ್ಯಾಗಿ ಪ್ಯಾಕೆಟ್ ಮೇಲಿದೆ ಕ್ಯಾನ್ಸರ್ ಎಂಬ ಎಚ್ಚರಿಕೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಮ್ಯಾಗಿ ಮಾರಾಟ ಮಾಡಲಾಗ್ತಾ ಇದೆ. ಮ್ಯಾಗಿ ಖರೀದಿ ಮಾಡಿದ ವ್ಯಕ್ತಿ ಈ ಕುರಿತಂತೆ ಪೋಸ್ಟ್ ಮಾಡಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಕೂಡ ಈ ವ್ಯಕ್ತಿ ಹಾಕಿದ್ದಾನೆ. ಆ ಮ್ಯಾಗಿ ಪ್ಯಾಕೆಟ್ನ ಮೇಲೆ ಏನಿದೆ ಅಂತ ಹೇಳಿದ್ರೆ, ಏನು ಮ್ಯಾಗಿ ತಿಂದ್ರೆ ಮ್ಯಾಗಿ ನೂಡಲ್ಸ್ ತಿಂದ್ರೆ ಕ್ಯಾನ್ಸರ್ ಬರೋದು ಪಕ್ಕಾನ ಎನ್ನುವಂಥ ಪ್ರಶ್ನೆಗಳ ನಡುವೆ ಆ ವ್ಯಕ್ತಿ ಹಂಚಿಕೊಂಡಿರುವಂಥ ಪೋಸ್ಟನ್ನು ಕೂಡ ಗಮನಿಸಬೇಕಾಗತ್ತೆ. ಮ್ಯಾಗಿ ಪ್ಯಾಕೆಟ್ ಮೇಲೆ ಕ್ಯಾನ್ಸರ್ ಎಂಬ ಎಚ್ಚರಿಕೆಯನ್ನು ಕೊಡಲಾಗಿದೆ, ಎಚ್ಚರಿಕೆಯನ್ನು ಬರೆಯಲಾಗಿದೆ. ಅದನ್ನು ಆತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾನೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಆಗಿರುವಂಥ ಘಟನೆ. ಈ ನೂಡಲ್ಸನ್ನು ಭಾರತದಿಂದ ಆಮದು ಮಾಡಿಕೊಳ್ಳಲಾಗಿತ್ತು ಎನ್ನುವ ಮಾಹಿತಿ ಕೂಡ ಇದೆ ಆತ ಹಂಚಿಕೊಂಡಿರುವಂಥ ವಿಡಿಯೋ ಪ್ರಕಾರ. ಆದರೆ ಭಾರತದಲ್ಲಿ ವೈದ್ಯಕೀಯವಾಗಿ ಅಥವಾ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಇದನ್ನು ಸಾಬೀತುಪಡಿಸಿಲ್ಲ, ಇದನ್ನು ಪ್ರೂವ್ ಕೂಡ ಮಾಡಿಲ್ಲ. ಆದರೆ ಅಮೆರಿಕದಲ್ಲಿ ಹೀಗಾಗ್ತಾ ಇದೆಯಾ? ಸದ್ಯಕ್ಕಿರುವಂಥ ಪ್ರಶ್ನೆ. ಭಾರತದ ಮ್ಯಾಗಿ ಹಾಗಾದರೆ ಡೇಂಜರಾ? ಇಲ್ಲೇನೂ ಆ ರೀತಿಯಾದಂಥ ಸೂಚನೆಗಳನ್ನು ಮ್ಯಾಗಿ ಪ್ಯಾಕೆಟ್ನ ಮೇಲೆ ಹಾಕಿಲ್ಲ, ಆದರೆ ಅಮೆರಿಕಾದಲ್ಲಿ ಹಾಕಲಾಗಿದೆಯಾ? ಆ ಪೋಸ್ಟನ್ನು ಕೂಡ ಗಮನಿಸ್ತಾ ಇರಬಹುದು. ಸಾಮಾಜಿಕ ಜಾಲತಾಣದಲ್ಲಿ ಆ ವ್ಯಕ್ತಿ ಹಂಚಿಕೊಂಡಿರುವಂಥ ಪೋಸ್ಟನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಈ ಹಿಂದೆ ಭಾರತದಲ್ಲಿ 2015ರಲ್ಲಿ ಮ್ಯಾಗಿ ಬ್ಯಾನ್ ಆಗಿತ್ತು. ಅದೇ ವರ್ಷ ಮತ್ತೆ ಮಾರುಕಟ್ಟೆಗೆ ಮ್ಯಾಗಿ ಬಂದಿತ್ತು. ಈಗ ಅಮೆರಿಕಾದಲ್ಲಿರುವಂಥ ಮ್ಯಾಗಿ ಪ್ಯಾಕೆಟ್ ಮೇಲೆ ಈ ರೀತಿಯಾದಂಥ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಪೋಸ್ಟರ್ ಕಾಣಿಸ್ಕೊಂಡಿದೆ. ಬಟ್ ಈ ಕುರಿತಂತೆ ಭಾರತದಲ್ಲಿ ಏನಾದರೂ ಮಾಹಿತಿ ಇದೆಯಾ? ಇದನ್ನು ವೈದ್ಯಕೀಯ ಇಲಾಖೆ ದೃಢಪಡಿಸಿದೆಯಾ? ಹೇಗೆ? ಸಂಪತ್, ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನುವಂತಹ ಫುಡ್ಗಳು ಎಷ್ಟರ ಮಟ್ಟಿಗೆ ಡೇಂಜರ್ ಆಗಿದೆ ಅಂತ ಹೇಳಿ ನಾವು ದಿನೇ ದಿನೇ ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಇವಾಗ ಮಕ್ಕಳ ಫೇವ್ರೆಟ್ ಮ್ಯಾಗಿ ಏನಿದೆ, ಆ ಒಂದು ಮ್ಯಾಗಿಯು ಕೂಡ ಕ್ಯಾನ್ಸರ್ ಕಾರಕ ಅನ್ನುವಂತಹ ಅಂಶ ಇವಾಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಚರ್ಚೆ ಭಾರತದಲ್ಲಿ ಎಲ್ಲೂ ಕೂಡ ಆಗ್ತಾ ಇಲ್ಲ, ಬದಲಾಗಿ ಕ್ಯಾಲಿಫೋರ್ನಿಯಾದಲ್ಲಿ ಆಗ್ತಾ ಇರುವಂತದ್ದು. ಭಾರತದಿಂದ ಏನು ಮ್ಯಾಗಿ ಪ್ಯಾಕೆಟ್ ಅನ್ನ ಆಮದು ಮಾಡ್ಕೊಂಡಿರ್ತಾರೆ ಕ್ಯಾಲಿಫೋರ್ನಿಯಾದಲ್ಲಿ, ಅಲ್ಲಿ ಒಂದು ಎಚ್ಚರಿಕೆಯ ಸೂಚನೆಯನ್ನ ಕೊಟ್ಟಿರ್ತಾರೆ, ಕ್ಯಾನ್ಸರ್ ಕಾರಕ ಅಂತ ಹೇಳಿ. ಸದ್ಯ ಈ ವಿಚಾರವಾಗಿ ಭಾರತದಲ್ಲಿ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಪ್ರಮುಖವಾಗಿ FSSAI ಕೂಡ ಇದನ್ನ ಎಲ್ಲೂ ಕೂಡ ದೃಢಪಡಿಸಿಲ್ಲ. ಆದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಇದು ಯಾವ ರೀತಿಯಲ್ಲಿ ಪ್ರಿಂಟ್ ಆಯ್ತು ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ. ಒಂದು ಕಡೆಯಲ್ಲಿ ಭಾರತದಿಂದ ಈ ಒಂದು ಪ್ಯಾಕೆಟ್ ಅನ್ನ ಪ್ರಿಂಟ್ ಮಾಡಿ ಕಳಿಸಿರುವಂತಹ ಯಾವುದೇ ರೀತಿಯಲ್ಲೂ ಕೂಡ ಸೂಚನೆ ಇಲ್ಲ. ಕ್ಯಾಲಿಫೋರ್ನಿಯಾದಲ್ಲಿ ಇದನ್ನ ಪ್ರಿಂಟ್ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ತಿಳಿದು ಬರ್ಬೇಕಾಗಿದೆ. ಆದ್ರೆ ಈಗ ಆಲ್ರೆಡಿ 2015ರಲ್ಲಿ ಮ್ಯಾಗಿ ಅನ್ಸೇಫ್ ಫುಡ್ ಅಂತ ಹೇಳಿ ಸಾಕಷ್ಟು ಚರ್ಚೆ ಆದ ಬಳಿಕ ಅದನ್ನ ಬ್ಯಾನ್ ಕೂಡ ಮಾಡಲಾಗಿತ್ತು. ಅದಾದ ನಂತರ ಮ್ಯಾಗಿಯನ್ನ ಸೇವನೆ ಮಾಡಬಹುದು ಅಂತ ಹೇಳಿ FSSAI ತಿಳಿಸಾದ್ಮೇಲೆ ಅದನ್ನ ಮತ್ತೆ ಮಾರುಕಟ್ಟೆಗೂ ಕೂಡ ಪರಿಚಯ ಮಾಡಲಾಯಿತು. ಆದ್ರೆ ಇವಾಗ ನಾವು ತಿನ್ನುವಂತಹ ಆಹಾರಗಳು ಎಷ್ಟು ಮಟ್ಟಿಗೆ ಡೇಂಜರ್ ಆಗಿದೆ ಅನ್ನೋದನ್ನು ಕೂಡ ಇವಾಗ ಎಲ್ಲ ಕಡೆನೂ ಕೂಡ ಟೆಸ್ಟ್ ಮಾಡ್ಲಿಕ್ಕೂ ಕೂಡ ಇವಾಗ FSSAI ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಅದರ ವರದಿ. ಯಾಕಂತ ಹೇಳಿದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಇದು ಕನ್ಫರ್ಮ್ ಅಂದ್ರೆ ಆ ಒಂದು ಪದ ಬಂದಿರೋದ್ರಿಂದಾಗಿ, ಆ ಪ್ಲಾಸ್ಟಿಕ್ ಕವರ್ ಮೇಲೆ ಅದನ್ನ ಪ್ರಿಂಟ್ ಮಾಡಿರೋದ್ರಿಂದಾಗಿ ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ ಭಾರತ ಆಹಾರ ಇಲಾಖೆ ಇದನ್ನ ಎಷ್ಟರ ಮಟ್ಟಿಗೆ ಎಸ್, ಥ್ಯಾಂಕ್ ಯು ಸುಷ್ಮಿತಾ, ತಮ್ಮೆಲ್ಲ ಡೀಟೇಲ್ಸ್